Hello friends and my dear students, welcome to video lecture. Myself Vijay Kumar. This video prepared for first semester BBM students. The subject is Quantitative Techniques 1. The chapter is 5th Commercial Arithmetic Part 2. Today I will discuss with our subject content is stocks and shares. What is stock? Stock, also capital stock, or a corporation is all of the shares into which ownership of the corporation is divided. ಒಟ್ಟು ಬಂಡವಾಳದಲ್ಲಿ ಅದರ ಒಂದು ಭಾಗವನ್ನು ನಾವೇನ್ ಮಾಡ್ತೀವಿ ಇಲ್ಲಿ ಸ್ಟಾಕ್ ಅಥವಾ ಕ್ಯಾಪಿಟಲ್ ಸ್ಟಾಕ್ ಅಂತ ಹೇಳಿ ಕರಿತೀವಿ. ಇನ್ ಅಮೆರಿಕನ್ ಇಂಗ್ಲಿಷ್ ದ ಶೇರ್ಸ್ ಆರ್ ಕಲೆಕ್ಟಿವ್ಲಿ ನೌನ್ ಆಸ್ ಸ್ಟಾಕ್. ಕಲೆಕ್ಟಿವ್ಲಿ ಅಂದ್ರೆ ಒಟ್ಟು ಸಂಗ್ರಹವಾಗಿರ್ತಕ್ಕಂಥ ಷೇರುಗಳ ಮೊತ್ತವನ್ನು ನಾವಿಲ್ಲಿ ಸ್ಟಾಕ್ ಅಂತ ಹೇಳಿ ಕರಿಬಹುದು. ಎ ಸಿಂಗಲ್ ಶೇರ್ ಆಫ್ ದ ಸ್ಟಾಕ್ ರೆಪ್ರೆಸೆಂಟ್ಸ್ ಫ್ರಾಕ್ಷನಲ್ ಓನರ್ಶಿಪ್ ಆಫ್ ದ ಕಾರ್ಪೊರೇಷನ್ ಇನ್ ಪ್ರಪೋರ್ಷನ್ ಟು ದ ಟೋಟಲ್ ನಂಬರ್ ಆಫ್ ಶೇರ್ಸ್. ಈಗ ಫಾರ್ ಎಕ್ಸಾಂಪಲ್ 10,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ ಅಂತ ಇರುತ್ತೆ. ಇಲ್ಲಿ 10,000 ಷೇರುಗಳನ್ನು ಬಿಡುಗಡೆ ಮಾಡಿದ್ರೆ ಕೆಲವರು ಏನ್ ಮಾಡ್ತಾರೆ 1 ಶೇರ್ಸ್ ತಗೋಬಹುದು, 10 ಶೇರ್ಸ್ ತಗೋಬಹುದು, ಅಥವಾ 50 ಶೇರ್ಸ್ ತಗೋಬಹುದು, ಅಥವಾ ಒಬ್ಬರು 1,000 ಶೇರ್ಸ್ ತಗೋಬಹುದು. ಇಲ್ಲಿ ಎ ಸಿಂಗಲ್ ಶೇರ್ ತಗೊಂಡ್ರೆ ಏನ್ ಮಾಡಿ ಅದನ್ನ ಫ್ರಾಕ್ಷನ್ಸ್ ಆಫ್ ಓನರ್ಶಿಪ್. ದ ಎಂಟೈರ್ ಇಶ್ಯೂ ಆಫ್ ಶೇರ್ಸ್ ಬಟ್ ನೋ ಒನ್ ಪರ್ಚೇಸ್ ದ ಎಂಟೈರ್ ಶೇರ್ಸ್. ದೇರ್ಫೋರ್ ಸಿಂಗಲ್ ಶೇರ್ಸ್ ಆರ್ ಪೋರ್ಷನ್ ಆಫ್ ದ ಶೇರ್ಸ್ ಇಟ್ ಶುಡ್ ಬಿ ಸೆಗ್ರಿಗೇಟೆಡ್ ಆಫ್ ಓನರ್ಶಿಪ್ ಅಥವಾ ಫ್ರಾಕ್ಷನಲ್ ಓನರ್ಶಿಪ್ ಅಂತ ಕರೀತಾರೆ. This typically entities the stockholders that fraction of the ownership of the company's earnings proceeds from the liquidation of assets after discharge of all senior claims such as secured and unsecured debt or voting powers, often dividing these up in proportion to the amount of money each stockholder has invested. Not all stock is necessarily equal, as certain classes of stock may be issued, for example, without voting rights, with enhanced voting rights, or with a certain priority to receive profits or liquidation proceeds before or after the classes of shareholders. ಇಲ್ಲಿ ಶೇರ್ ಹೋಲ್ಡರ್ ಅಲ್ಲಿ ಎರಡು ವಿಧ ಇದೆ, ಒಂದು ಈಕ್ವಿಟಿ ಶೇರ್ ಮತ್ತು ಇನ್ನೊಂದು ಪ್ರಿಫರೆನ್ಸ್ ಶೇರ್ಸ್. ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ 8 ವಿಧ ಇದೆ. ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ 8 ವಿಧ ಇದೆ. ಹಾಗಾಗಿ ಯಾವ ಶೇರ್ಸ್ಗೆ ಹೆಚ್ಚು ಪ್ರಿಯಾರಿಟಿ ಕೊಡಬೇಕು ಆ ಪ್ರಿಯಾರಿಟಿನ ಇಲ್ಲಿ ನಾವು ಕಾಣಬಹುದು. ನೆಕ್ಸ್ಟ್, ವಾಟ್ ಈಸ್ ಶೇರ್ಸ್? ಎ ಪರ್ಸನ್ ಹೂ ಓನ್ಸ್ ಎ ಪರ್ಸೆಂಟೇಜ್ ಆಫ್ ದ ಸ್ಟಾಕ್ ಹ್ಯಾಸ್ ದ ಓನರ್ಶಿಪ್ ಆಫ್ ದ ಕಾರ್ಪೊರೇಷನ್ ಪ್ರಪೋರ್ಷನಲ್ ಟು ದೇರ್ ಶೇರ್. ದ ಶೇರ್ಸ್ ಫಾರ್ ಸ್ಟಾಕ್. ದ ಸ್ಟಾಕ್ ಆಫ್ ಎ ಕಾರ್ಪೊರೇಷನ್ ಈಸ್ ಪಾರ್ಟಿಷನ್ಡ್ ಇಂಟು ಶೇರ್ಸ್. ಅಂದ್ರೆ ಒಟ್ಟು ಕಂಪನಿಯ ಬಂಡವಾಳದಲ್ಲಿ ಅದನ್ನ ನಾವು ಸೆಗ್ರಿಗೇಟ್ ಮಾಡ್ತಾ ಹೋಗ್ತೀವಿ, ವಿಭಾಗಗಳಾಗಿ ಘಟಕಗಳಾಗಿ ವಿಂಗಡಿಸ್ತೀವಿ. ಅವುಗಳನ್ನ ನಾವು ಶೇರ್ ಅಂತ ಕರೀಬಹುದು ಅಥವಾ ಸ್ಟಾಕ್ ಅಂತ ಕೂಡ ಕರೀಬಹುದು. ದ ಟೋಟಲ್ ಆಫ್ ವಿಚ್ ಆರ್ ಸ್ಟೇಟೆಡ್ ಅಟ್ ದ ಟೈಮ್ ಆಫ್ ಬಿಸಿನೆಸ್ ಫಾರ್ಮೇಶನ್. ಅಡಿಷನಲ್ ಶೇರ್ಸ್ ಮೇ ಬಿ ಸಬ್ಸಿಕ್ವೆಂಟ್ಲಿ ಬಿ ಆಥರೈಸ್ಡ್ ಬೈ ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಅಂಡ್ ಇಶ್ಯೂಡ್ ಬೈ ದ ಕಂಪನಿ. ಇಟ್ ಮೀನ್ಸ್ ಒಂದು ವೇಳೆ ಕಂಪನಿ ಫಾರ್ಮೇಶನ್ಸ್ ಅಂದ್ರೆ ಸ್ಥಾಪನೆ ಆಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ ಷೇರುಗಳು ಮತ್ತೆ ನಂತರದಲ್ಲಿ ಸ್ಥಾಪನೆ ಆದ ನಂತರ ಕಂಪನಿ ಏನ್ ಮಾಡುತ್ತೆ, ವ್ಯವಹಾರಕ್ಕಾಗಿ ಷೇರುಗಳನ್ನು ಬಿಡುಗಡೆ ಮಾಡುತ್ತೆ. ಇನ್ ಸಮ್ ಜುರಿಸ್ಡಿಕ್ಷನ್ ಈಚ್ ಶೇರ್ ಆಫ್ ಸ್ಟಾಕ್ ಹ್ಯಾಸ್ ಎ ಸರ್ಟನ್ ಡಿಕ್ಲೇರ್ಡ್ ಪಾರ್ ವ್ಯಾಲ್ಯೂ. ಅಂದ್ರೆ ಪ್ರತಿ ಷೇರುಗಳು ಏನಾಗುತ್ತೆ, ಒಂದು ಮುಖ ಬೆಲೆಯನ್ನು ಹೊಂದಿರುತ್ತೆ. ವಿಚ್ ಈಸ್ ಎ ನಾಮಿನಲ್ ಅಕೌಂಟಿಂಗ್ ವ್ಯಾಲ್ಯೂ used to represent the equity on the balance sheet of the corporations. ಮುಖಬೆಲೆಯನ್ನು ಹೊಂದಿರತಕ್ಕಂಥ ಷೇರುಗಳು ಏನ್ ಮಾಡ್ತೀವಿ, ಆ ಮುಖಬೆಲೆ ಹೊಂದಿರೋ ಷೇರುಗಳನ್ನ ನಾವು ಮುಂದಿನ ಒಂದು ಕ್ಯಾಲ್ಕುಲೇಷನ್ಸ್ ಆಫ್ P&L ಅಕೌಂಟ್ ಏನಿದೆ ಜೊತೆಗೆ ಬ್ಯಾಲೆನ್ಸ್ ಶೀಟ್ಸ್ ಅನ್ನು ಏನ್ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ ಅಲ್ಲಿ ಏನ್ ಮಾಡ್ತಾ ಹೋಗ್ತೀವಿ ತೋರಿಸ್ತಾ ಹೋಗ್ತೀವಿ. ಇನ್ ಅದರ್ jurisdiction, however, shares of stock may be issued without associated ಪಾರ್ ವ್ಯಾಲ್ಯೂ. ಅಂದ್ರೆ ಮುಖ ಬೆಲೆ ಹೊಂದಿರತಕ್ಕಂಥ ಷೇರುಗಳನ್ನು ಮಾತ್ರ ಪರಿಗಣನೆ ಮಾಡ್ತೀವಿ, ಬೇರೆ ಷೇರುಗಳನ್ನು ನಾವು ಪರಿಗಣಿಸುತ್ತೇವೆ. ಶೇರ್ ರೆಪ್ರೆಸೆಂಟ್ಸ್ ಎ ಫ್ರಾಕ್ಷನ್ ಆಫ್ ಓನರ್ಶಿಪ್ಸ್ ಇನ್ ಎ ಬಿಸಿನೆಸ್. ಇಲ್ಲಿ ಫ್ರಾಕ್ಷನ್ ಆಫ್ ಓನರ್ಶಿಪ್ ಅಂದ್ರೆ ಪೂರ್ಣ ಪ್ರಮಾಣದ ಮಾಲೀಕತ್ವವನ್ನು ಇಲ್ಲಿ ಯಾರಿಗೂ ಕೂಡ ಕೊಟ್ಟಿರೋದಿಲ್ಲ. ಯಾಕೆಂದ್ರೆ ಇಟ್ ಈಸ್ ಪ್ರಪೋರ್ಷನ್ ಆಫ್ ಶೇರ್ಸ್ ಬೈ ಫ್ರಮ್ ದ ಶೇರ್ ಹೋಲ್ಡರ್ಸ್. ಎ ಬಿಸಿನೆಸ್ ಮೇ ಡಿಕ್ಲೇರ್ ಡಿಫರೆಂಟ್ ಟೈಪ್ಸ್ ಆರ್ ಕ್ಲಾಸ್ ಆಫ್ ಶೇರ್ಸ್, each having distinctive ownership, rules,
privileges or share values. ಇಲ್ಲಿ ಹಲವಾರು ಒಂದು ಷೇರುಗಳ ಒಂದು ವಿಧಗಳಿರೋದ್ರಿಂದ ಇಲ್ಲಿ ಕೇವಲ ಒಂದೇ ತರದ ಒಂದು ಮಾಲೀಕತ್ವವನ್ನು ನಾವು ನೀಡೋದಕ್ಕಾಗಲ್ಲ. ಬಟ್ ಇಟ್ ಈಸ್ ಆರ್ಡಿನರಿ ಶೇರ್ ಹೋಲ್ಡರ್ಸ್ ಆರ್ ದ ರಿಯಲ್ ಓನರ್ ಆಫ್ ದ ಕಂಪನಿ, ಆದರೆ ಇಲ್ಲಿ ಡಿಫರೆಂಟ್ ವೆರೈಟೀಸ್ ಆಫ್ ಓನರ್ಸ್ ಇರೋದ್ರಿಂದ ಬಟ್ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಓನರ್ಶಿಪ್ಸ್ ಡಿಕ್ಲೇರ್ಡ್. After that, ownership of shares may be documented by issue of a common stock certificate. A stock certificate is a legal document that specifies the number of shares owned by the shareholders and other specifies of the shares such as the par value, if any, or the class of the shares. ಇಲ್ಲಂದ್ರೆ ಹಲವಾರು ವಿಧಗಳಿರೋದ್ರಿಂದ ಹಲವಾರು ಹಂತಗಳಲ್ಲಿ ಅದನ್ನು ನಾವು ಪರಿಶೀಲಿಸಬೇಕಾಗಿರೋದ್ರಿಂದ ಜೊತೆಗೆ ಅದರ ಒಂದು ವ್ಯಾಲ್ಯೂ ಅಂದ್ರೆ ಮುಖ ಬೆಲೆಯ ಆಧಾರದ ಮೇಲೆ ಏನ್ ಮಾಡ್ತೀವಿ, ಅದರ ಒಂದು ಟೋಟಲ್ ನಂಬರ್ ಆಫ್ ಶೇರ್ಸ್ ಅನ್ನು ನಾವು ಶೇರ್ ಹೋಲ್ಡರ್ಸ್ಗೆ ಮಾಲೀಕತ್ವ ರೂಪದಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಟೈಪ್ಸ್. ಸ್ಟಾಕ್ typically takes from the shares either common stock or preferred stock. ಕಾಮನ್ ಸ್ಟಾಕ್ ಅಂದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ nothing but ordinary shares. As a unit of ownership, common stock typically carries voting rights that can be exercised in corporate decisions. Preferred stock differs from common stock in that it typically does not carry voting rights but is legally entitled to receive a certain level of dividend. But first priority or preference goes to the preference shareholders because of some rights are holding the shareholders. Therefore, certain level of dividend should be declared, preferred dividend, it means proposed dividend. After that, remaining will be considered as common stock or equity shareholders. Dividend payments. Before any dividends can be issued, the other shareholders or convertible preference stock is preferred stock that include the options for the holders to convert the preferred share into the fixed number of common shares, usually anytime after a predetermined date. Shares of such stock are called convertible preference shares. ಹಾಗಾದ್ರೆ ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ 8 ವಿಧಗಳಿದೆ, ಹಾಗಾಗಿ 8 ವಿಧದಲ್ಲಿ ಇದು ಒಂದು ಕೂಡ. New equity issue may have specific legal classes attached that differentiate them from previous issues of the issuer. Some shares of common stock may be issued without typical rights. For instance, or some shares may have special rights unique to them and issued only the certain parties. Often, new issue that have not been registered with a securities governing body may be restricted from resale for a certain period of time. ಇಲ್ಲಿ ಹಲವಾರು ಹಕ್ಕುಗಳನ್ನ ಹಲವಾರು ವಿಧದ ರೂಪದಲ್ಲಿ ಶೇರ್ ಹೋಲ್ಡರ್ಸ್ಗೆ ಕೊಟ್ಟಿರ್ತಾರೆ, ಆದರೆ ಆ ಸ್ಪೆಷಲ್ ರೈಟ್ಸ್ ಇರ್ತಕ್ಕಂಥದ್ದು ಕೂಡ ಇಲ್ಲಿ ಕೇವಲ ಕಾಮನ್ ಸ್ಟಾಕ್ ಹೊಂದಿರತಕ್ಕಂಥ ಶೇರ್ ಹೋಲ್ಡರ್ಸ್ ಇರುತ್ತೆ. But preferred stock may be hybrid by having the qualities of bond of fixed returns and common stock having a voting rights. They also is preferred in the payment of dividend over common stock and also have been given preference at the time of liquidation over common stock. ಇಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹೆಚ್ಚಿನವನ್ನ ಗಮನ ಕೊಡ್ತಾ ಹೋಗ್ತೀವಿ ಬಿಕಾಸ್ ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡ್ಬೇಕಾದ್ರೆ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಟ್ ಅನ್ನ ಒಂದು ಫಿಕ್ಸ್ ಮಾಡಲಾಗುತ್ತೆ. ಬಟ್ ಉಳಿದ ನಂತರದಲ್ಲಿ ಏನ್ ಮಾಡ್ತೀವಿ, ಕಾಮನ್ ಸ್ಟಾಕ್ ಹೋಲ್ಡರ್ಸ್ ಅಥವಾ ಆರ್ಡಿನರಿ ಶೇರ್ ಹೋಲ್ಡರ್ಸ್ ನಾವು ಡಿವಿಡೆಂಟ್ ಅನ್ನ ಡಿಕ್ಲೇರ್ ಮಾಡ್ತೀವಿ ಉಳಿದಿರ್ತಕ್ಕಂಥ ಪ್ರಾಫಿಟ್ ಅಲ್ಲಿ. ಜೊತೆಗೆ ಅಟ್ ದ ಟೈಮ್ ಆಫ್ ಟರ್ಮಿನೇಷನ್ ಆಫ್ ದ ಕಂಪನಿ ಅಥವಾ ಲಿಕ್ವಿಡೇಷನ್ ಆಫ್ ದ ಕಂಪನಿ ಆರ್ ವೈಂಡಿಂಗ್ ಆಫ್ ದ company should first priority goes to the preference shareholders. After that, remaining amount available in the business that should be declared to the shareholders, common shareholders. They have other features of accumulation of dividends. In addition to preferred stock usually comes with a letter designation at the end of the security. Therefore, first preference goes to the preference shareholders. Then, who are the shareholders? A shareholders or stockholders is an individual or company, including a corporation, that legally owns one or more shares of stock in a joint stock company. Both private and public traded companies have shareholders. ಈ ಶೇರ್ ಹೋಲ್ಡರ್ ಯಾರು, ಷೇರುದಾರರು ಯಾರು ಅನ್ನೋದಾದ್ರೆ
ಈಸ್ ಅನ್ ಇಂಡಿವಿಜುವಲ್, ಒಬ್ಬ ವ್ಯಕ್ತಿ ಆಗಿರ್ಬೋದು, ಅಥವಾ ಒಂದು ಕಂಪನಿ ಆಗಿರ್ಬೋದು, ಅಥವಾ ಒಂದು ಸಂಸ್ಥೆ ಆಗಿರ್ಬೋದು, ಅಥವಾ ಯಾರು ಲೀಗಲ್ ಆಗಿ ಬೇಕಾದ್ರೆ ಅದನ್ನ ಒಂದು ಜಸ್ಟ್ ಕಂಪನಿ ಆಗಿರ್ಬೋದು, ಅಂದ್ರೆ ಜಂಟಿ ಅಥವಾ ಯಾವುದೇ ಒಂದು ಪ್ರೈವೇಟ್ ಖಾಸಗಿ ಅಥವಾ ಸಾರ್ವಜನಿಕ ಕಂಪನಿಗಳು ಕೂಡ ಶೇರ್ ಹೋಲ್ಡರ್ ಆಗಿ ಇರಬಹುದು. But shareholders are granted special privileges depending on the classes of stock, including the rights to vote on matters such as elections to the board of directors. Privileges ನಿಮಗೆ ಗೊತ್ತಿರೋ ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿ ಕ್ರಿಯೇಟ್ ಆಗುತ್ತೆ. ಸಮ್ ಕಂಡಕ್ಟಿಂಗ್ ದ ಆರ್ಡಿನರಿ ಮೀಟಿಂಗ್ಸ್ ಅಂಡ್ ಸ್ಟ್ಯಾಚ್ಯುಟರಿ ಮೀಟಿಂಗ್ಸ್. ಆ ಒಂದು ಟೈಮಲ್ಲಿ ಒಂದು ಎಲೆಕ್ಷನ್ಸ್ ಆಗುತ್ತೆ. ಎಲೆಕ್ಷನ್ ಸಂದರ್ಭದಲ್ಲಿ ಕಂಪನಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ಸ್ಕಿಲ್ಫುಲ್ ಎಂಪ್ಲಾಯೀಸ್ ಅನ್ನ ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾ ಹೋಗುತ್ತೆ. The right to share in distribution of the company income and the right to purchase new shares issued by the company and the right to a company's assets during the liquidation of the company. However, shareholders' rights to a company assets are subordinate to the rights of the company creditors. ಹಲವಾರು ಸಂದರ್ಭಗಳಲ್ಲಿ ನೀವು ಗಮನಿಸಬಹುದು. Next, shareholders are one type of stockholders, stakeholders, who may include anyone who has a direct or indirect equity interest in the business entity, or someone with non-equity interest in a non-profit organization. Thus, it may be common to call volunteer contributors to the association or stockholders, even though they are not shareholders. ಇಲ್ಲಿ ಶೇರ್ ಹೋಲ್ಡರ್ಸ್ ಏನ್ ಮಾಡ್ತೀವಿ, ಸ್ಟೇಕ್ ಹೋಲ್ಡರ್ಸ್ ಅಂತಾನೂ ಕೂಡ ಕರೀತಾರೆ. ಅವರು ನೇರವಾಗಿ ಮತ್ತೆ ಪರೋಕ್ಷವಾಗಿ ಏನ್ ಮಾಡ್ಬೋದು, ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗ್ಬೋದು. ಬಟ್ ಇಟ್ ಈಸ್ ಸಪರೇಟ್, ಇಟ್ ಈಸ್ ಬಿಸ್ನೆಸ್ ಎಂಟಿಟಿನೇ ಬೇರೆ, ಮ್ಯಾನೇಜ್ಮೆಂಟ್ ಬೇರೆ ಆಗಿರುತ್ತೆ. ಬಟ್ ಇವರಿಗೆ ಪ್ರಾಫಿಟ್ ಡಿಕ್ಲೇರ್ ಮಾಡಬಹುದು ಅಥವಾ ಮಾಡಲ್ಲ ಇರ್ಬೋದು. ಒಂದ್ ವೇಳೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಅಲ್ಲಿ ಏನಾದ್ರು ಇದ್ರೆ ಅವರನ್ನು ನಾವು ಸ್ವಯಂ ಸೇವಕರಂತ ಅಥವಾ ವಾಲಂಟಿಯರ್ಸ್ ಅಂತ ಏನ್ ಮಾಡ್ತೀವಿ ಕರಿಬಹುದು. ಇವ್ರಿಗೆ ಯಾವುದೇ ರೀತಿಯ ಲಾಭಗಳನ್ನ ಕೊಡೋದಿಲ್ಲ. ಇವರಿಗೆ ಇವರ ಒಂದು ಕಾಂಟ್ರಿಬ್ಯೂಷನ್ಸ್ ಏನಿದೆ ಫಾರ್ ದಿ ಸೇಕ್ ಆಫ್ ಸರ್ವಿಸ್ ಆಗಿರುತ್ತೆ. ನೆಕ್ಸ್ಟ್, ಶೇರ್ ಹೋಲ್ಡರ್ಸ್ ರೈಟ್. ಆಲ್ದೋ ownership of 50% of shares does result in 50% ownership of the company. ಅಂದ್ರೆ ಇಲ್ಲಿ 50% ಶೇರ್ ಹೋಲ್ಡರ್ಸ್ ಒಂದು ಪಾರ್ಟ್ ಆದ್ರೆ ಇನ್ನು ರಿಮೈನಿಂಗ್ 50% ಯಾರ್ದಾಗಿರುತ್ತೆ, ಮ್ಯಾನೇಜ್ಮೆಂಟ್ ಆಗಿರುತ್ತೆ. It does not give the shareholders the rights to use company building, equipment, material or other property. ಅಂದ್ರೆ 50% ಓನರ್ಶಿಪ್ ಏನಿದೆ ಅದರಲ್ಲಿ ಬೇಕಾಗಿರ್ತಕ್ಕಂಥ ಏನ್ ಬಂಡವಾಳ ಕ್ರೋಢೀಕರಣ ಆಗಿರುತ್ತೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬಿಲ್ಡಿಂಗ್ ಆಗಿರ್ಬೋದು, ಎಕ್ವಿಪ್ಮೆಂಟ್ ಆಗಿರ್ಬೋದು, ಮೆಟೀರಿಯಲ್ಸ್ ಆಗಿರ್ಬೋದು, ಮಿಷಿನರಿ, ಪ್ರತಿಯೊಂದು ಪ್ರಾಪರ್ಟಿನ ಅದರಲ್ಲಿ ಪರ್ಚೇಸ್ ಮಾಡಬಹುದು. ದಿಸ್ ಇಸ್ ಬಿಕಮ್ ದ ಕಂಪನಿ ಇಸ್ ಕನ್ಸಿಡರ್ಡ್ ಎ ಲೀಗಲ್ ಪರ್ಸನ್, ದಟ್ ಈಸ್ ಕಂಪನಿ, that is own all its assets itself. This is the important area such as insurance, which must be in the name of company and not the main shareholders. ಅಂದ್ರೆ ಒಂದು ಇಟ್ ಇಸ್ ಕಂಪನಿ ಮೇಲೆ ನಾವು ಅದನ್ನು ಇನ್ಶೂರೆನ್ಸ್ ಮಾಡ್ತಾ ಹೋಗ್ತೀವಿ. ಕಂಪನಿ ಹೆಸರಲ್ಲಿ ಆರ್ಟಿಫಿಷಿಯಲ್ ಪರ್ಸನ್ ಕ್ರಿಯೇಟ್ ಮಾಡ್ತೀವಿ. ಹಾಗೆ ಲೀಗಲ್ ಎಕ್ಸಿಸ್ಟೆನ್ಸ್ ಇರುತ್ತೆ, ಪರ್ಪೆಚುವಲ್ ಸಕ್ಸೆಷನ್ಸ್ ಇರುತ್ತೆ, ಕಾಮನ್ ಸೀಲ್ ಇರುತ್ತೆ. ಹಾಗಾಗಿ ವಿಚ್ ಮಸ್ಟ್ ಬಿ ಇನ್ ದ ನೇಮ್ ಆಫ್ ಕಂಪನಿ, ನಾಟ್ ಫಾರ್ ದ ಶೇರ್ ಹೋಲ್ಡರ್ಸ್. Thank you for watching this video.